ನಮಸ್ಕಾರ ಎಲ್ರಿಗೂ ಸಖತ್ ಸಂತೋಷ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೊಸ ಮಾಹಿತಿ ತೊಗೊಂಬಂದಿನಿ. ಏನಪ್ಪ ಇದು ಹೊಸ ಮಾಹಿತಿ ಅಂದರೆ SSLC ಎಕ್ಸಾಮ್ 2025 ಬಗ್ಗೆ ಹೊಸ ಮಾಹಿತಿ ತೊಗೊಂಬಂದಿನಿ. KCAB ಬೋರ್ಡ್ ಏನಿದೆ ಇವಾಗ ಅವರು ಹೊಸ ಮಾಹಿತಿನ ಕೊಟ್ಟಿದ್ದಾರೆ. ಏನು ಮಾಹಿತಿ ಅಂತಂದರೆ ಮಾರ್ಚ್ ಏಪ್ರಿಲ್ ಮಂತಲ್ಲಿ SSLC ಎಕ್ಸಾಮ್ ಬರುತ್ತೆ. ಇದುವರೆಗೂ ಇನ್ನೂ ಟೈಮ್ ಟೇಬಲ್ ಕೂಡ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅನ್ನೋ ಮಾಹಿತಿ ಇದ್ರಲ್ಲಿ ವಿಡಿಯೋ ಇರುತ್ತೆ. ಹಾಗೆ ರಿಜಿಸ್ಟ್ರೇಷನ್ ಯಾವಾಗ ಎಕ್ಸಾಮ್ ಕಟ್ಟೋದು, ಎಕ್ಸಾಮ್ ಫೀಸ್ ಯಾವಾಗ ತುಂಬೋದು ಕೂಡ ಮಾಹಿತಿನ ವಿಡಿಯೋಲಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣ ನೋಡಿ, ಅರ್ಧಂಬರ್ಧ ನೋಡೋರಿಗೆ ಅರ್ಧಂಬರ್ಧ ಮಾಹಿತಿ ಮಾತು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವಾಗಲೇ ಹೇಳ್ದಂಗೆ ಈ ತುಂಬ ಬಿಗ್ ಅಪ್ಡೇಟ್ ಏನಿದೆ SSLC ಎಕ್ಸಾಮ್ ಬಗ್ಗೆ ಆಗಿರುತ್ತೆ. ಯಾರ್ಯಾರು KCAB ಬೋರ್ಡಲ್ಲಿ SSLC ಎಕ್ಸಾಮ್ನ ಬರೆದಿರ್ತಾರೆ, ನಿಮಗೆ ಗೊತ್ತಿರೋರು, ಪರಿಚಯಸ್ಥರು, ಯಾರು ಅಕ್ಕಪಕ್ಕದವರು ಅಥವಾ ನಿಮ್ಮನೆ ಮಕ್ಕಳಿರ್ಬೋದು, ನಿಮಗೆ ಗೊತ್ತಿರೋ ಯಾರ್ದೋ ಮಕ್ಕಳು ಇರ್ಬೋದು. SSLC ಎಕ್ಸಾಮ್ ರಿಸಲ್ಟ್ಸ್ನ ಎಷ್ಟು ಫಾಸ್ಟಾಗಿ ಹೋಗಿ ಕೇಳ್ತಿರೋ ಅದೇ ಫಾಸ್ಟಾಗಿ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯಾಗಿ ವಿಡಿಯೋ ಸಿಗಲಿ. ಏನಂತ ಅಂದರೆ ಮಾರ್ಚ್ ಎಂಡಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. SSLC ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಗಳು ಏಪ್ರಿಲ್ ಮಂತಲ್ಲಿ, ಏಪ್ರಿಲ್ ಮೊದಲನೇ ವಾರ ಅಥವಾ 10ನೇ ತಾರೀಕೊಳಗೆ ಎಕ್ಸಾಮ್ ಕೂಡ ಮುಗಿಯುತ್ತೆ. ಇದುವರೆಗೂ ಟೈಮ್ ಟೇಬಲ್ ಬಂದಿಲ್ಲದೇ ಇರೋ ಕಾರಣಕ್ಕೋಸ್ಕರ ನಾವು ಅನ್ಕೋಬೋದು ಮಾರ್ಚ್ 29-30 ಎಕ್ಸಾಮ್ ಶುರು ಆಗೋದು, ಅಲ್ಲಿವರೆಗೂ ಎಕ್ಸಾಮ್ ಶುರು ಆಗಲ್ಲ ಅಂತ. ಫ್ರೆಷರ್ಸ್ ಇರ್ಬೋದು, ಹೊಸದಾಗಿ ಎಕ್ಸಾಮ್ ಬರೀತಿರೋರು, ಅದೇ ರೀತಿ ರಿಪೀಟರ್ಸು, ಸೆಕೆಂಡ್ ಟೈಮ್ ಅಥವಾ ಅದೇನೋ ಫೇಲ್ ಆಗಿರುತ್ತೆ ಲಾಸ್ಟ್ ಟೈಮು, ಅಥವಾ ಏನೋ ಬ್ಯಾಕ್ಸ್ ಇರುತ್ತೆ, ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದ್ರು ಕೂಡ ಪಾಸ್ ಆಗಿರಲ್ಲ ಅಂಥವ್ರಿಗೆ ಒಂದು ಫೇಲ್ ಆಗಿರುತ್ತೆ, 2 ಫೇಲು, 3 ಫೇಲು, 4 ಫೇಲು, ಇನ್ನು ಜಾಸ್ತಿ ಕೂಡ ಫೇಲ್ ಆಗಿರುತ್ತಲ್ಲ ಅವರು ಕೂಡ, ಹಾಗೂ ಖಾಸಗಿ ವಿದ್ಯಾರ್ಥಿಗಳು ಅಂತ ಏನು ಕರೀತಾರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಇವಾಗ ಅವಕಾಶ ಮಾಡಿಕೊಟ್ಟಾರೆ. ನವಂಬರ್ 11, 2024 ಲಾಸ್ಟ್ ಡೇಟ್ ಆಗಿತ್ತು. ಎಲ್ಲರಿಗೂ ಕೂಡ ಫ್ರೆಷರ್ಸು, ರಿಪೀಟರ್ಸು ಮತ್ತು ಖಾಸಗಿ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನವಂಬರ್ 11, 2024 ಇರ್ಬೋದು ಆಗಿತ್ತು. ಆದರೆ ಇವಾಗ ಒಂದು ಬಿಗ್ ಅಪ್ಡೇಟ್ ತೊಗೊಂಬಂದು ಏನದು ಅಂತಂದರೆ ನವಂಬರ್ 20, 2024 ಎಕ್ಸ್ಟೆಂಡ್ ಮಾಡಿದ ಡೇಟ್ನ. ಇವಾಗ ಅಲ್ಲೇ ನವಂಬರ್ 15ನೇ ತಾರೀಕಲ್ಲಿದ್ದೀವಿ, ಇನ್ನು 5ರಿಂದ 6 ದಿವಸ ಇರುತ್ತೆ. ಆದಷ್ಟು ಬೇಗ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಆಮೇಲೂ ಕೂಡ ಇನ್ನೊಂದು ವಾರ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಗೊತ್ತಿಲ್ಲ, ಆ ಕ್ಲಾರಿಟಿನ ನಮಗಿಲ್ಲ. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ತಪ್ಪದೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಮರಿಬೇಡಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಇನ್ನು ರಿಜಿಸ್ಟ್ರೇಷನ್ ಟೈಮ್ ಇದೆ ಅಂತ ಲಾಸ್ಟ್ ಮಿನಿಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹಾಗೂ ಡೀಟೇಲ್ಸ್ ಫಿಲ್ ಮಾಡ್ಬೇಕಾದ್ರೆ ಕರೆಕ್ಟಾಗಿರೋ ಡೀಟೇಲ್ಸ್ ಫಿಲ್ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ನಿಮ್ಮ ಹೆಸರು ಇರ್ಬೋದು, ಬೇರೆನೇ ಡೀಟೇಲ್ಸ್ ಕೇಳ್ತಾರಲ್ಲ ಅದೆಲ್ಲನೂ ಕರೆಕ್ಟಾಗಿ ಫಿಲ್ ಮಾಡಿ ಅಂತ ಹೇಳ್ತಾ, ಯಾರು ಎಕ್ಸಾಮ್ ಬರೀತೀರ SSLC ಎಕ್ಸಾಮ್ನ ಎಲ್ಲರಿಗೂ ಶುಭಾಶಯ. ಚೆನ್ನಾಗಿ ಬರೀ ಎಕ್ಸಾಮು. 90% ಮೇಲೆ ತೆಗಿಬೇಕು ಅಂದರೆ ಇವಾಗಲಿಂದನೇ ಪ್ರಿಪ್ರೇಷನ್ನ ಜಾರಿಲಿ ಇಟ್ಕೊಳ್ಳಿ. ಇವಾಗಿನ ನವಂಬರ್ ತಿಂಗಳಂದರೆ ನವಂಬರ್, ಡಿಸೆಂಬರ್, ಜನವರಿ, ಇನ್ನು ಹಬ್ಬಗಳೆಲ್ಲ ಮುಗಿದು, ದೀಪಾವಳಿ, ದಸರಾ ಎಲ್ಲ ಮುಗಿಸಿದ್ರೆ ಇವಾಗ ಕುತ್ಕೊಂಡು ಶ್ರದ್ಧೆಯಿಂದ ಓದೋಕ್ಕೆ ಶುರು ಮಾಡಿ. ಇನ್ನು ಸುಮಾರು ಏನಿಲ್ಲ ಅಂದರೂ ಒಂದು 2 ತಿಂಗಳು ಕೂತ್ಕೊಂಡ್ರೆ ಕರೆಕ್ಟಾಗಿ ಸಿಲೆಬಸ್ ಮುಗಿದೋಗುತ್ತೆ. ಒಂದು ಏನಿಲ್ಲ ಅಂದರೂ SSLC ನಿಮ್ಮ ಮಾಡಲ್ ಕ್ವಶನ್ ಪೇಪರು ಲಾಸ್ಟ್ ಇಯರ್ ಒಂದು 5 ವರ್ಷದ ಕ್ವಶನ್ ಪೇಪರ್ನ ಇಟ್ಕೊಂಡ್ಬಿಟ್ರೆ ಅದರಲ್ಲೇ ಸುಮಾರು ಒಂದು 60-70% ಅಂಕಗಳನ್ನ ಗಳಿಸ್ಬೋದು ಚೆನ್ನಾಗಿ. ಅದೇ ಟಾಪಿಕ್ ಮೇಲೆ ಬರುತ್ತೆ, ಅದು ರಿಪೀಟೆಡ್ ಕೂಡ ಆಗ್ಬೋದು ಕ್ವಶನ್ಸು. ಯಾವಾಗಲೂ ಹಳೆ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅಂತ ಕೂಡ ಟೀಚರ್ಸ್ ಕೂಡ ಹೇಳ್ತಾರೆ. ಹಾಗೂ ಏನೇ ಡೌಟ್ಸ್ ಇದ್ರು ಕೂಡ ಮ್ಯಾಥ್ಸು, ಸೈನ್ಸು ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮಗೆ ನೆಕ್ಸ್ಟು ಸೈನ್ಸ್ ವಿದ್ಯಾರ್ಥಿಗಳಾಗ್ತೀರಾ, ಸೈನ್ಸ್ ತೊಗೋತೀರಾ ಅಂದರೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇದೇ ಥರ ಹೊಸ ಹೊಸ ಮಾಹಿತಿಗಳು SSLC, PUC ಯಾವ ಎಕ್ಸಾಮ್ ಇರುತ್ತೆ, ಯಾವಾಗ ರಿಸಲ್ಟ್ಸ್ ಬರುತ್ತೆ, ಎಲ್ಲ ಮಾಹಿತಿಗಳನ್ನ ಹಾಕ್ತಿರ್ತೀವಿ. ಅದನ್ನ ಮಿಸ್ ಮಾಡ್ಕೊಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ.